ಪಬ್ಲಿಕ್ ಟಿವಿ 24x7ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಮನೆ ಅಲಂಕಾರಕ್ಕಾಗಿ ಕೃತಕ ಸಸ್ಯಗಳನ್ನು ಬಳಸುವುದು ಹೆಚ್ಚಾಗ್ತಾ ಇದೆ. ನಿಜವಾದ ಗಿಡಗಳಂತೆ ಇವುಗಳಿಗೆ ನಿರಂತರ ನೀರುಣಿಸುವ ಅಥವಾ ವಿಶೇಷ ಆರೈಕೆಯ ಅಗತ್ಯವಿಲ್ಲದಿರೋದ್ರಿಂದ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಆದರೆ ನೋಡಲು ಸುಂದರವಾಗಿ ಇರುವ ಈ ಪ್ಲಾಸ್ಟಿಕ್ ಅಥವಾ ಕೃತಕ ಗಿಡಗಳು ಮನೆಯ ಶಕ್ತಿ ಮತ್ತು ವಾಸ್ತುವಿನ ಮೇಲೆ ಪ್ರಭಾವ ಬೀರುತ್ತದೆಯೇ? ವಾಸ್ತುಶಾಸ್ತ್ರ ಈ ಬಗ್ಗೆ ಏನು ಹೇಳುತ್ತದೆ ಎಂಬುದನ್ನು ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಿಜವಾದ ಸಸ್ಯಗಳು ಮತ್ತು ಕೃತಕ ಗಿಡಗಳು. ಭಾರತೀಯ ಸಂಪ್ರದಾಯದಲ್ಲಿ ಸಸ್ಯಗಳನ್ನು ಕೇವಲ ಅಲಂಕಾರಿಕ ವಸ್ತುಗಳೆಂದು ಪರಿಗಣಿಸುವುದಿಲ್ಲ. ತುಳಸಿ, ಮನಿ ಪ್ಲಾಂಟ್, ಬಿದುರಿನಂತಹ ಸಸ್ಯಗಳನ್ನು ಜೀವಂತಿಕೆ, ಪ್ರಗತಿ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಪೂಜಿಸಲಾಗುತ್ತೆ. ನಿಜವಾದ ಸಸ್ಯಗಳು ವಾತಾವರಣದಲ್ಲಿ ಆಮ್ಲಜನಕವನ್ನು ಹೆಚ್ಚಿಸಿ ತಾಜಾತನ ಮತ್ತು ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ. ಆದರೆ ಕೃತಕ ಸಸ್ಯಗಳು ಕೇವಲ ನೋಡಲು ಸುಂದರವಾಗಿದ್ದು ಅವುಗಳಲ್ಲಿ ನೈಸರ್ಗಿಕ ಜೀವಶಕ್ತಿಯ ಕೊರತೆ ಇರುತ್ತದೆ. ಆದ್ದರಿಂದ ಇವುಗಳ ಬಳಕೆಯ ಬಗ್ಗೆ ವಾಸ್ತುಶಾಸ್ತ್ರವು ಸಮತೋಲಿತ ನಿಯಮಗಳನ್ನು ಸೂಚಿಸುತ್ತದೆ. ವಾಸ್ತು ತಜ್ಞರು ಹೇಳೋದೇನು? ವಾಸ್ತು ನಂಬಿಕೆಗಳ ಪ್ರಕಾರ ಮನೆಯಲ್ಲಿರುವ ಮುರಿದ ಅಥವಾ ಒಣಗಿದ ನಿರ್ಜೀವ ವಸ್ತುಗಳನ್ನು ನಕಾರಾತ್ಮಕತೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಈ ಕಾರಣದಿಂದಾಗಿ ಕೆಲವು ತಜ್ಞರು ಕೃತಕ ವಸ್ತುಗಳನ್ನು ಅಥವಾ ಸಸ್ಯಗಳನ್ನು ಅಶುಭ ಎಂದು ಕರೆಯುತ್ತಾರೆ. ಆದರೆ ಆಧುನಿಕ ವಾಸ್ತು ತಜ್ಞರ ಪ್ರಕಾರ ಪ್ರತಿಯೊಂದು ನಕಲಿ ಗಿಡವೂ ಅಶುಭವಾಗಿರೋದಿಲ್ಲ. ಮನೆಯ ಸ್ವಚ್ಛವಾಗಿರೋದು ಮತ್ತು ಗಿಡಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಅದು ಕೇವಲ ಅಲಂಕಾರಿಕ ವಸ್ತುವಾಗಿ ಉಳಿಯುತ್ತದೆ. ಆದರೆ ಧೂಳು ಹಿಡಿದ, ಮಸುಕಾದ ಅಥವಾ ಮುರಿದ ಕೃತಕ ಹೂಗಳನ್ನು ಸುದೀರ್ಘವಾಗಿ ಇಟ್ಟುಕೊಂಡರೆ ಅದು ಮನೆಯ ವಾತಾವರಣವನ್ನು ಭಾರವಾಗಿಸಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಮನೆಯ ಅಲಂಕಾರಕ್ಕಾಗಿ ಕೃತಕ ಅಲಂಕಾರಗಳನ್ನು ಬಳಸಿದರೂ ಅವುಗಳೊಂದಿಗೆ ನೈಸರ್ಗಿಕ ಗಿಡಗಳನ್ನು ಕೂಡ ಬೆಳೆಸಿ ಮನೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ವಾಸ್ತು ಮತ್ತು ಆರೋಗ್ಯದ ಎರಡರ ಕಡೆಯೂ ದೃಷ್ಟಿಯಿಂದ ಅತ್ಯಂತ ಉತ್ತಮವಾಗಿದೆ.